Deputy Chief Minister D.K. Shivkumar on Tuesday urged the Bengaluru Development Authority to improve its public image as the organization celebrates its 50th year. Speaking at a workshop on governance and grievance redressal for BDA employees, he stressed the need to eradicate the perception of corruption within the body, citing that around 10% of employees were tarnishing the organization's reputation. Shivkumar revealed that it took 6 months of intelligence gathering to understand the systemic corruption, and while some areas of the organization function well, reforms are needed. He announced plans to digitize all documents to enhance transparency and efficiency, acknowledging that some employees may resist the changes. He also highlighted the need for better city planning, noting that while areas like Jayanagar, Malleshwaram and Chamarajpet are well planned, most of Bengaluru lacks structured development. Criticizing previous governments, he said delays in infrastructure projects such as the peripheral ring road planned in 2010 have escalated costs from 26,000 crore rupees to 50,000 crore rupees. Shivkumar added that the BDA, along with the Greater Bengaluru Authority, represents the face of the city. He assured strict action against corrupt employees, stating that the current administration led by MLA N.A. Harris aims to leave a lasting legacy for Bengaluru. 6ನೇ ವಯಸ್ಸಿಗೆ ಬೆಂಗಳೂರು ಬಂದೆ. ಅಲ್ಲಿಂದ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರು ಬದುಕು, ಬೆಂಗಳೂರು ಶ್ರಮ, ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆ ಎಲ್ಲ ಕೂಡ ಅರಿತಿದ್ದೇನೆ. ಹಿಂದೆ ಕೂಡ ಕೃಷ್ಣವ್ರ ಕಾಲದಲ್ಲಿ ಸುಮಾರು 2.5 ವರ್ಷಗಳ ಕಾಲ ಈ 7 CMCಗಳು ನನ್ನ ಕೈ ಕೆಳಗಡೆ ಬರ್ತಾಯಿತ್ತು. ಸೊ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ಸೊ ನನಗೆ ಆದಂಥ ಅನುಭವ ಇದೆ. ಬೆಂಗಳೂರು ನಗರಕ್ಕೆ, ಬೆಂಗಳೂರಿಗೊಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಈ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದೇನೆ. ಈಗ ಉದ್ದೇಶ ಬಹುಶಃ ನಿಮ್ಮ ಅಧ್ಯಕ್ಷರು ಹ್ಯಾರಿಸ್ ಅವರು ಯಾಕೆ ಈ ಆಲೋಚನೆಯನ್ನು ಮಾಡಿದ್ರಿ ಅನ್ನೋದನ್ನು ಖಂಡಿತ ನಿಮಗೆ ತಿಳಿಸ್ತಾರೆ. ಆದರೆ ನಾನು ನಿಮ್ಗೆ ಹೇಳೋದು ಇಷ್ಟೇ, ವಿಧಾನಸೌಧದಲ್ಲಿ ಕೆಂಪೇಗೌಡರು ಕಟ್ಟಿದ್ರು, ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ರು. ಬೆಂಗಳೂರು ಕೆಂಪೇಗೌಡರು, ಆಮೇಲೆ ಕೆಂಗಲ್ ಹನುಮಂತಯ್ಯನವರು, ಆಮೇಲೆ ವಿಕಾಸ್ ಸೌಧನ ಮತ್ತು ಉದ್ಯೋಗ ಸೌಧನ SF ಕೃಷ್ಣನವರು ಕಟ್ಟಿದ್ರು. ಒಂದು ಹೊಸ ಪರಿಕಲ್ಪನೆಗೆ ಬೆಂಗಳೂರನ್ನ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅವರು ಆವತ್ತಿನ ಕಾಲದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿದ್ರು. ಈಗ ಜನಸಂಖ್ಯೆ ಬೆಳೆದಿದೆ. ಕೆಂಗಲ್ ಹನುಮಂತಯ್ಯನವರು ಈ ಕಾರ್ಪೊರೇಷನ್ನ CMC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರೂರವರು ಅಲಹಾಬಾದ್ ಕಾರ್ಪೊರೇಷನ್ನ CMCನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಪಕ್ಕದ ರಾಜ್ಯದ ಸ್ಟಾಲಿನ್ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರೋರು, ಅವರು ಕೂಡ ಕಾರ್ಪೊರೇಷನ್ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ. ರಾಜಗೋಪಾಲಾಚಾರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅವರು ಕೂಡ ನಮ್ಮ ಕಲ್ಕಟ್ಟ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ. ಯಾರು ಈ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡೋಂಥ ಆಲೋಚನೆಯನ್ನು ಇಟ್ಕೊಂಡು ಬಂದಂಥವರು ಭಾಳ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಸೊ ಅದಕ್ಕೆ ನಮ್ಮ ಹ್ಯಾರಿಸ್ ಅವರು ಕೂಡ, ಅವರು ನಾನು ಇಬ್ಬರು ಸೇರಿ ಬೆಂಗಳೂರು ನಗರಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಈ ರೀತಿ ಅನೇಕ ಯೋಜನೆಗಳನ್ನು, ಐತಿಹಾಸಿಕವಾದಂಥ ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಏನಪ್ಪ ನಮ್ಮ ಏನು ಟ್ರೈನಿಂಗ್ ಇವ್ರು ಕೊಡ್ತಾರೆ ಅಂತೇಳಿ. ಎಷ್ಟೇ ವಿದ್ಯಾವಂತರು ಆದರೂ ಕೂಡ, ನಾವು ಬುದ್ಧಿವಂತರಾದರೂ ಕೂಡ ಕೊನೆ ಜ್ಞಾನ ಅನುಭವ ಇದೆಯಲ್ಲ, ಅದು ಮನುಷ್ಯ ಸಾಯೋವರೆಗೂ ಕೂಡ ಆ ಅನುಭವ ಮತ್ತು ಕಲೀಲಿಕ್ಕೆ
ಇವೆಲ್ಲ ಕೂಡ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತೇಳಿ ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡಿದ್ದೇನೆ. ಎಷ್ಟೇ ಇಂಜಿನಿಯರ್ಸು ಇಲ್ಲಿ ನಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಹೊಸ ಜನ್ರೇಷನ್ ಬಂದ್ಬಿಟ್ಟಿದೆಯಲ್ಲ. ಒಂದು ಕಾಲದಲ್ಲಿ ನಾವು 2, 2, 4, 4, 2, 8 ಹಿಂಗೆ ಗುಣಿತ ಮಾಡ್ಕೊಂಡಿದ್ದೋ. ಆಮೇಲೆ ನಾನು ಸ್ಕೂಲಿಗೆ ಬರ್ತಿದ್ದಂಗೆ ಹೊಂಟೋಯ್ತು ಆ ಗುಣಿತ ಎಲ್ಲ ಹೊಂಟೋಯ್ತು. ಕ್ಯಾಲ್ಕುಲೇಟ್ರ್ ಬಂದ್ಬಿಡ್ತು, ಅದಾದಮೇಲೆ ಕಂಪ್ಯೂಟ್ರ್ ಬಂದ್ಬಿಡ್ತು. ತಿರ್ಗಾ ಇನ್ನು ಮುಂದಕ್ಕೆ ಹೋಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ. ಈಗ ಸರ್ವೆ ಮಾಡ್ತಾಯಿದ್ದಾರೆ. ಸರ್ವೆ ಮಾಡ್ತಾಯಿದ್ರೆ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತಂದರೆ ಕೊನೆಗೆ ನೀವೇನು ಯಾರು ಟೇಪ್ ಹಿಡಿಯೋ ಪರಿಸ್ಥಿತಿನೇ ಇಲ್ಲ. ದ್ರೋಣಲ್ಲೇ ಸರ್ವೆ ಮಾಡೋಂಥ ಒಂದು ಪರಿಸ್ಥಿತಿ ಬ್ರಿಟಿಷವರು ಹಿಂದೆ ಇಡೀ ನೀವಾದರೆ ನಿಮ್ಮ ಕೈಲಿ ಯಾರ ಕೈಲಿ ಆಯ್ತಿರಲಿಲ್ಲ. ಆವತ್ತಿನ ಕಾಲದಲ್ಲೇ ಬ್ರಿಟಿಷವರು ಎಲ್ಲ ಥರದ ಸರ್ವೆನೂ ಕೂಡ ಇಡೀ ದೇಶವನ್ನು ಮಾಡಿ ಹೋಗಿದ್ದಾರೆ. ಸೊ ಅವರೊಂದು ಕಳಿಸ್ಕೊಟ್ರು. ಈಗ ದ್ರೋಣಲ್ಲೇ ಸರ್ವೆ ಬಂದ್ಬಿಟ್ಟಿದೆ. ಆದರೆ ಬದುಕಿನಲ್ಲಿ ನಮ್ಮ ಹಳ್ಳಿಲಿ ಈ ರೈತ ಇದ್ದಾರಲ್ಲ, ನೀವು ಎಷ್ಟೋ ಜನ ಭಾಳ ರೈತ ಕುಟುಂಬದಿಂದ ಬಂದಿದ್ದೀರಿ. ಹಳ್ಳಿಲಿ ಹೆಣ್ಮಕ್ಳು ನಾಟಿ ಹಾಕ್ತಾರೆ, ಯಾವ ಸ್ಕೇಲು ಅವ್ರು ಹಿಡಿದಿಲ್ಲ. ಇಲ್ಲ ಹೊಲ ಉಳ್ತಾಯಿದ್ರು. ಈಗೇನೋ ಟ್ರ್ಯಾಕ್ಟರ್ಗಳು ಬಂದಿದೆ, ಈಗೂ ಎತ್ತು ಕಟ್ಟಿ ಹೊಲ ಉಳ್ತಾರೆ. ಹಾಗೂ ಯಾವ ಸ್ಕೇಲು ಹಿಡಿದಿಲ್ಲ, ನೇರವಾಗಿ ಕರೆಕ್ಟಾಗಿ ಹೋಗ್ತಾರೆ. ಅಂದರೆ ಈ ದೇಶದಲ್ಲಿ ವಿದ್ಯಾವಂತರಿಲ್ಲದವ್ರು ನಡೀತದೆ, ಬುದ್ಧಿವಂತರಿಲ್ಲದವ್ರು ನಡೀತದೆ, ಪ್ರಜ್ಞಾವಂತಿಕೆ ಈ ಸಂದರ್ಭದಲ್ಲಿ ಬೇಕಾಗ್ತದೆ. ಆ ದೃಷ್ಟಿಯಿಂದ ನಿಮಗೂ ಕೂಡ ನಾನು ಭಾಳ ಕಠಿಣವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಾಧ್ಯಮದವರು ಏನು ಬರೀತಾರೋ ಗೊತ್ತಿಲ್ಲ. BDA ಇಮೇಜ್ ಏನಿದೆ, ಈ ಜನ್ರೇಷನ್ನಲ್ಲಾರು 225 ವರ್ಷ 2025 ವರ್ಷ ಮುಗಿಸಿದ್ದೀವಿ. ಈ ವರ್ಷದಿಂದಾದ್ರೂ ಕೂಡ ನಮ್ಮ BDA ಇಮೇಜನ್ನು ಬದಲಾವಣೆ ಮಾಡಿಕೊಂಡು ನಾವು ಪ್ರಾಮಾಣಿಕತೆಗೆ ನಮ್ಮ ಆತ್ಮಸಾಕ್ಷಿಗಾರ ಒಪ್ಪೋ ರೀತಿಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಅಂತೇಳಿ ನಿಮಗೊಂದು ಮಾರ್ಗದರ್ಶನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಿಮಗೆ ಈ ಟ್ರೈನಿಂಗನ್ನು ಪ್ರಾರಂಭ ಮಾಡಿದ್ದೇವೆ. ಬೆಂಗಳೂರು BDA ಅಂತ ಅಂದರೆ ಈ ಹಳ್ಳಿಗಳಲ್ಲಿ ಕೆಲವು ಕಡೆ ಹೇಳ್ತೀರು, ಹಿಂದೆ ನಾವು ಹೇಳಿದ್ದೇವೆ, ಗೋಡೆ ತಟ್ಟಿದ್ರೆ ಕಾಸು 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 ಅಂತ ಆ ಗೋಡೆನೂ ಕೇಳ್ತಿರ್ತಂತೆ. ಹಾಗೆ BDAಗೆ ಹೋದ ತಕ್ಷಣ ಬರೀ ವ್ಯಾಪಾರ, ಬ್ರೋಕರೇಜು, ಆಲ್ಟ್ರೇಟ್ ಸೈಟು ಇಂಥವೆಲ್ಲ ಏನು ಈ ಹೆಸರಿದೆಯಲ್ಲ, ಈ ಹೆಸರನ್ನ ತೆಗಿಬೇಕು. ಈಗ ನಾನು ಮೈಸೂರು ನೋಡಿದ್ದೀನಿ. ನಾನು ಹೇಳಬೇಕು ಅಂದರೆ ಮೈಸೂರು ಈಗೇನೋ ಬಿಡಿ ಸಣ್ಣಪ್ಪಣ್ಣ ಹಗರಣ ಆಗಿರ್ಬೋದು, ಆದರೆ ಪ್ಲ್ಯಾನಿಂಗ್ ವಿಚಾರದಲ್ಲಿ ಬೆಂಗಳೂರಿಗಿಂತ ಚೆನ್ನಾಗಿ ಮೈಸೂರು ಇರೋದನ್ನು ನಾನು ಗಮನಿಸಿದ್ದೇನೆ. ನಮ್ಮ ಈ ಹಳೆ ಜಯನಗರ, ಮಲ್ಲೇಶ್ವರ, ಚಾಮರಾಜಪೇಟೆ ಇಂಥ ಏರಿಯಾಗಳು ಬಿಟ್ಟರೆ, ಇಂದಿರಾನಗರ ಬಿಟ್ಟರೆ ನನಗೇನು ಅಂಥ ಪ್ಲ್ಯಾನಿಂಗು ಬೆಂಗಳೂರಲ್ಲಿ ನನ್ನ ಕಣ್ಣಲ್ಲಿ ನಾನು ಕಾಣಲಿಲ್ಲ. ಯಾಕೆ ಅಂತಂದರೆ ಇದು ನಿಮ್ಮದು ಒಬ್ರದ್ದೇ ತಪ್ಪು ಅಂತಲ್ಲ, ನಮ್ಮಂಥ ಆಡಳಿತ ನಡೆಸಿರೋಂಥ ರಾಜಕಾರಣಿಯಿಂದ ಹಿಡಿದು ಇಲ್ಲಿ ಯಾರ್ಯಾರು BDA ಕಮಿಷನರ್ಗಳು ಕೆಲಸ ಮಾಡಿದ್ದಾರೆ ಅಂತ ಹಿಡಿದು ಟೌನ್ ಪ್ಲ್ಯಾನರ್ಸಿಂದ ಹಿಡಿದು ಎಲ್ಲರದ್ದು ತಪ್ಪಿದೆ. ನಿಮ್ಮದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾವೇನು ಮೇಲ್ಗಡೆ ಕೂತ್ಕೊಂಡು ಡಿಸಿಷನ್ ಇದ್ದೀವಿ, ನಾವು ಸರೋಗಲಿಲ್ಲ ಅಂತಂದರೆ ನೀವು ಸರೋಗೋದಿಲ್ಲ. ನಾವು ತಪ್ಪು ಮಾಡಿದ್ರೆ ನೀವು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತೀರಿ. ಇದು ತಪ್ಪು ಆಗಬೇಕು, ಇದು ಸರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದೂರ ದೃಷ್ಟಿಯಿಂದ ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಬೆಂಗಳೂರು ಏಕೆಂದರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ನಾನು ಬೇಡ ಅಂದರೂ ನೀವು ಬೇಡ ಅಂದರೂ ಜನಕ್ಕೆ ಬೆಂಗಳೂರು ಬೇಕು. ಈಗ ನಾನು ಇಲ್ಲಿಗೆ ಬಂದೆ, ನಾನೇ ಕೋಟ್ ಹಾಕ್ಕೊಂಡೆ. ಬಂದ ತಕ್ಷಣ ಚಳಿ ಇತ್ತು, ಅಂದರೆ ಈ ಪರಿಸರ ಎಲ್ಲೂ ಇಲ್ಲ. ನನ್ನ ಹತ್ರ ಮಲೇಷ್ಯಂ ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದಿದ್ದರು, ರೀಸೆಂಟಾಗಿ ಸಿಂಗಪೂರ್ನವ್ರು ಬಂದಿದ್ದರು. ಎಲ್ಲ ಕೂಡ ಯಾರು ಕೇಳಿದ್ರೆ ಇಲ್ಲಿರುವಂಥ ವಿದ್ಯಾವಂತರು, ಇಲ್ಲಿರುವಂಥ ಬುದ್ಧಿವಂತರು, ಈ ನಮ್ಮ ಪೀಳಿಗೆ. ಯಾಕೆ ಅವತ್ತಿನ ಕಾಲದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಬೆಂಗಳೂರಲ್ಲಿ ಆಯಿತು? ಯಾಕೆ HAL ಯಾಕೆ ಇಲ್ಲೇ ಬಂತು? ಯಾಕೆ ISRO ಯಾಕೆ ಇಲ್ಲಿಗೆ ಬಂತು? ನ್ಯಾಷನಲ್ ಲಾ ಸ್ಕೂಲ್ ಯಾಕೆ ಇಲ್ಲಿಗೆ ಬಂತು? ಇವೆಲ್ಲ BL ಯಾಕೆ ಇಲ್ಲಿಗೆ ಬಂತು? ITI ಯಾಕೆ ಇಲ್ಲಿಗೆ ಬಂತು? BHEL ಯಾಕೆ ಈಗ ಬಂತು? BEML ಯಾಕೆ ಇಲ್ಲಿಗೆ ಬಂತು? ಬೇರೆ ಕಡೆ ಯಾಕೆ ಹೋಗಲಿಲ್ಲ ಅವತ್ತಿನ ಕಾಲದಲ್ಲಿ? ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲೂ ಕೂಡ ಬೇರೆ ಕಡೆ ಮಾಡಬಹುದಾಗಿತ್ತಲ್ಲ.
ಸೊ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ಯಾಕೆ ಬಂತು ಅಂದರೆ ಇಲ್ಲಿಯ ನಮ್ಮ ಯುವಕರು ವಿದ್ಯಾವಂತರೇನಿದ್ದಾರೆ ಈ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಪ್ರಜ್ಞಾವಂತರಿದ್ದಾರೆ, ಭಾಳ ಶಾರ್ಪ್ ಇದ್ದಾರೆ. ಸಿ ವಿ ರಾಮನ್ ಇಂಥ ದೊಡ್ಡ ದೊಡ್ಡ ಮ್ಯಾಥಮೆಟಿಷಿಯನ್ಸು, ದೊಡ್ಡ ದೊಡ್ಡ ಪ್ರಯೋಗಶಾಲೆ ಮಾಡೋರು ಈ ದಕ್ಷಿಣ ಭಾರತದಲ್ಲಿ ಇದ್ದಾರೆ ಅಂಥೇಳಿ ಇವತ್ತು ನಾವೆಲ್ಲ ಇವತ್ತೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಯಾರು ಇದ್ದಾರೆ, ಅತಿ ಶ್ರೀಮಂತಿಕೆ ಇಂಡಸ್ಟ್ರೀಸ್ ಬೆಳೆದಂಥ ಇರ್ಬೋದು, ಜಿಂದಾಲ್ ಇರ್ಬೋದು, ಮಹೇಂದ್ರ ಇರ್ಬೋದು, ಅವರೆಲ್ಲ ಕೂಡ ಇವತ್ತು ಇಲ್ಲೇ ಬಂದು ಪ್ರಾರಂಭ ಮಾಡಿ ವಿದ್ಯಾಭ್ಯಾಸ ಮಾಡ್ಕೊಂಡು ಕಲ್ತ್ಕೊಂಡು ಹೋಗಿ ಇವತ್ತು ಈ ದೇಶದಲ್ಲಿ ದೊಡ್ಡ ದೊಡ್ಡ ಅನುಭವಿ ಉದ್ಯಮಿಗಳ ಆಗಿದ್ದಾರೆ. ಸೊ ನಮ್ಮಲ್ಲಿರೋಂಥ ಟೆಕ್ನಿಕಲ್ ಎಜುಕೇಷನ್ನು, ನಮ್ಮಲ್ಲಿರೋಂಥ ಇಂಡಸ್ಟ್ರೀಸು, ನಮ್ಮಲ್ಲಿರೋಂಥ ಮೆಕ್ಯಾನಿಕಲ್ಲು ಇವೆಲ್ಲ ಕೂಡ ಎಲ್ಲೂ ಕೂಡ ಇಲ್ಲ. ಇವತ್ತು 260 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಅಂದರೆ ಎಷ್ಟು ಜನ ಲಕ್ಷ ಇಂಜಿನಿಯರ್ಸ್ನ ತಯಾರು ಮಾಡ್ತಾಯಿದ್ವಿ? 1 ಲಕ್ಷಕ್ಕೂ ಹೆಚ್ಚು ಇಂಜಿನಿಯರ್ಸ್ಗಳನ್ನ ನಾವು ತಯಾರು ಮಾಡ್ತಾಯಿದ್ದೀವಿ. ಡಾಕ್ಟರ್ಸು 70 ಮೆಡಿಕಲ್ ಕಾಲೇಜಸ್ ಇದೆ. ಎಷ್ಟು ಜನ ಮೆಡಿಕಲ್ ಡಾಕ್ಟರ್ಸ್ನ ಪ್ರಯರ್ ಮಾಡ್ತೀವಿ? ಈ ಪ್ರಪಂಚದಲ್ಲಿ ಎಲ್ಲೇ ನೀವು ಹೊರಗಡೆಗೆ ಹೋಗಿ, ನಿಮ್ಮ ನಂಟರುಗಳು, ನಿಮ್ಮ ಸ್ನೇಹಿತರುಗಳು ಬೇಕಾದಷ್ಟು ಜನ ಎಲ್ಲ ಇದ್ದಾರೆ. ಎಲ್ಲ ಕ್ರೀಮ್ ಎಲ್ಲ ಹೊರಗಡೆ ದೇಶಕ್ಕೆ ಹೋಗಿದೆ ಭಾರತದಿಂದ. ಇಲ್ಲಿ 70-90 ಕೆಳಗಡೆ ಇರೋರು, 85 ಕೆಳಗಡೆ ಇರೋರು ಇಲ್ಲಿ ನಾವಿಲ್ಲಿದ್ದೀವಿ. ಮಿಕ್ಕಿದ್ದು ಕ್ರೀಮ್ ಎಲ್ಲ ಹೊರಗಡೆ ದೇಶದವರು, ಅಮೇರಿಕಾ, ಯುರೋಪು, ಬೇರೆ ಬೇರೆ ದೇಶದವರು, ಆಸ್ಟ್ರೇಲಿಯಾ ದೇಶ, ಬೇರೆ ದೇಶ ಎಲ್ಲ ಇವತ್ತು ಹೋಗಿದೆ. ಆದರೆ ಅದಾದರೂ ಕೂಡ ಇವತ್ತು ಮತ್ತೆ ಆ ದೇಶದವರು ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆನೋ ನಾನು ಭಾಷಣ ಮಾಡಿದೆ. ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ, ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿ ಆಫ್ ದಿ ವರ್ಲ್ಡ್, 13 ಲಕ್ಷ ಇಂಜಿನಿಯರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇವತ್ತು 25 ಲಕ್ಷ IT ಪ್ರೊಫೆಷನ್ಸ್ ಇದ್ದಾರೆ, 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ ಅವರು ಇದ್ದಾರೆ. ಈಗ ಯಾಕೆ ಬಂದರು ಇವರು? ಇಲ್ಲಿರೋಂಥ ಹ್ಯೂಮನ್ ರಿಸೋರ್ಸಸ್ ಚೆನ್ನಾಗಿದೆ, ವಿದ್ಯಾವಂತರು ಚೆನ್ನಾಗಿದ್ದಾರೆ, ಹುಡುಗರು ಶಾರ್ಪ್ ಆಗಿದ್ದಾರೆ. ಇಲ್ಲಿ ಬೇರೆ ಕಡೆ ಭಾಳ ಉತ್ತಮವಾದಂಥ ವಾತಾವರಣ ಇರ್ಬೋದು, ಅಲ್ಲಿ ಪರಿಸರ ಇರ್ಬೋದು. ಆದರೂ ಕೂಡ ಇಲ್ಲಿ ನಮ್ಮ ಮಕ್ಕಳೆಲ್ಲಿದ್ದಾರಲ್ಲ, ಇಲ್ಲಿರೋರು ಭಾಳ ಶಾರ್ಪಾಗಿ ಇಲ್ಲಿ ಆಕರ್ಷಣೆಯಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರಿಂದ ದೃಷ್ಟಿಕೊಂಡು ಆಲ್ ಫಾರ್ಚೂನ್ 500 ಕಂಪ್ನೀಸ್ ಎಲ್ಲ ಕೂಡ ಇವತ್ತು ಬೆಂಗಳೂರಲ್ಲಿ ಆಸೆ ಇಟ್ಕೊಂಡು ಬಂದವ್ರೆ. ಅವರು ಒಂದೇ ಕೇಳೋದು, ಬೆಂಗಳೂರಲ್ಲಿ ನಮಗೆ ಒಳ್ಳೆ ಶಾಲೆ ಬೇಕು, ಒಳ್ಳೆ ರೋಡ್ಗಳಿರಬೇಕು, ನಮಗೆ ಟೈಮ್ ಸೇವ್ ಆಗಬೇಕು, ಒಳ್ಳೆ ಮಕ್ಕಳಿಗೆ ಎಜುಕೇಷನ್ನು, ಹೆಲ್ತ್ ಕೇರ್ ಇಷ್ಟು ಬಿಟ್ಟರೆ ಇನ್ನೇನು ಬೇಡ ಅಂತ. ಈಗ ನೀವೇ ನೋಡಿ, ಒಂದು 50-60 ಲಕ್ಷ ಜನಸಂಖ್ಯೆ ಇತ್ತು 2000ರಲ್ಲಿ, ಈಗ 1,40,00,000 ಆಗಿದೆ. ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗಿಲ್ಲ. ನಾನು ಬೆಂಗಳೂರು ಇಸ್ ನಾಟ್, ಕೆಂಪೇಗೌಡರು ಕಟ್ಟಿರ್ಬೋದು ಅವತ್ತಿನ ಕಾಲದಲ್ಲಿ, ಆ ಚಿಕ್ಕದಲ್ಲಿ ಅವ್ರದ್ದೇ ಆದಂಥ ವಿಷನ್ ಇಟ್ಕೊಂಡು ಮಾಡಿರ್ಬೋದು. ಆದರೆ ಈಗ ಲೇಟಾಗಿ ಬಂದ ತಕ್ಷಣ ಅದಾದಮೇಲೆ ನಾವು ಬೆಂಗಳೂರು ಇಸ್ ನಾಟ್ ಎ ಪ್ಲ್ಯಾಂಡ್ ಸಿಟಿ. ಆದರೆ ಇದನ್ನು ಯಾವ ರೀತಿ ನಾವು ಬದಲಾವಣೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಪಾಪ ಕೆಲವೆಲ್ಲ ಮಾಡಿದ್ದಾರೆ. ಈಗ ನೋಡಿ, 2008ರಲ್ಲೇ ಪೆರಿಫೆರಲ್ ರಿಂಗ್ ರೋಡ್ ಮಾಡೋದು. ನಿಮ್ಮವರು ಯಾರೋ, ನೀವು BD ಅವರು BMR ಇಬ್ಬರು ಸೇರಿ ನೋಟಿಫೈ ಮಾಡಿದ್ದೀರಿ. ಇಲ್ಲಿ ಮೇಲ್ಗಡೆ ಕೂತಿರುವಂಥ ಕಮಿಷನರ್ಗಳು ಡಿಸಿಷನ್ ತೆಗೆದುಕೊಳ್ಳಿಲ್ಲ, ರಾಜಕಾರಣಿಗಳು ಡಿಸಿಷನ್ ತಗೊಂಡು ಧೈರ್ಯವಾಗಿ ಅವತ್ತು ಡಿಸಿಷನ್ ತೆಗೆದುಕೊಂಡಿದ್ದರೆ 26,000 ಕೋಟಿಗೆ ಆಗೋದು. ಇವತ್ತು 2 ಪೆರಿಫೆರಲ್ ರೋಡು 117 ಕಿಲೋಮೀಟ್ರು ಬೋರ್ಡ್ ಹಾಕಿದ್ದಾರೆ ಹೊಸದಾಗಿ, ಹ್ಯಾರಿಸು ಮಣಿವಣ್ಣ ಸೇರಿ 117 ಕಿಲೋಮೀಟ್ರ್ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀನಿ ಅಂತ. 50,000 ಕೋಟಿ ಕಡಿಮೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಇವತ್ತು ನಾವು ಇನ್ವೆಸ್ಟ್ಮೆಂಟು ಲ್ಯಾಂಡ್ ಅಕ್ವಿಷನ್ಸ್ಗೆ ಮತ್ತೊಂದು ಮಾಡಿ, ಅದಕ್ಕೋಸ್ಕರ ನಾನು ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ಆ ಲ್ಯಾಂಡ್ ಲೂಸರ್ಸ್ಗೆ 35% ಕಮಿಷನ್ ಕೊಡಬೇಕು, FIR ಕೊಡೋಣ, TDR ಕೊಡೋಣ. ಆಯಿತು, ಅದನ್ನು ಮಾಡಿಬಿಟ್ಟು ಏನಾದ್ರು ಮಾಡಿ ಬ್ಯಾಂಗ್ಳೂರಿಗೆ ಈ ಟ್ರಾಫಿಕ್ನ ಕಡಿಮೆ ಮಾಡೋಣ ಅಂಥೇಳಿ ಈ 117 ಕಿಲೋಮೀಟ್ರನ್ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂಥೇಳಿ ಈ ತೀರ್ಮಾನ ಮಾಡಬೇಕು ಅಂಥೇಳಿ ಒಂದು ದಿಟ್ಟವಾದಂಥ ನಿಲುವನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡೋಗಿ ಅಪ್ರೂವಲ್ ಮಾಡಿದ್ದೇನೆ. ಎಷ್ಟೇ ಕುಡಿಕೊಳ್ಳಿ, ಯಾರೇ ಕೋರ್ಟ್ಗೆ ಹೋಗಲಿ, ಐ ಆಮ್ ಟೆಲಿಂಗ್ ಯು, ನೋ ಪಾಯಿಂಟ್ ಆಫ್ ಟೈಮ್. ಇದಕ್ಕಿನ್ನ ನಾನು ಇಡೀ ದೇಶದ ಎಲ್ಲ ಕಡೆ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ. ಎಷ್ಟೆಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಸರ್ಕಾರ ಅನ್ನೋದು ನಾನು ನೋಡಿದ್ದೇನೆ. ಇದಕ್ಕಿಂತ ದೊಡ್ಡ ಇನ್ಸೆಂಟಿವು ಯಾರು ಲ್ಯಾಂಡ್ ಓನರ್ಸ್ ಇದ್ದಾರೆ ಅವ್ರಿಗೆ ಇನ್ಯಾರು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇನ್ಸೆಂಟಿವ್ನ ನಾನು ಕೊಟ್ಟಿದ್ದೇನೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್
ನಾನು ನನ್ನ ಅಧ್ಯಕ್ಷರಿಗೆ ನಮ್ಮ ಕಮಿಷನರ್ಗೆ ಹೇಳಿದ್ದೇನೆ, 1 ಇಂಚು ಕೂಡ ನನ್ನ ಅವಧಿಯಲ್ಲಿ ನಾನು ಯಾವುದೂ ಕೂಡ ಡಿನೋಟಿಫೈ ಮಾಡುವಂಥ ಕೆಲಸನ ಈ DK ಶಿವಕುಮಾರ್ ನಾನು ಎಲ್ಲಿವರೆಗೂ ಈ ಅಧಿಕಾರದಲ್ಲಿ ಇರ್ತೀನೋ ಅಲ್ಲಿವರೆಗೂ ನಾನು ಇದನ್ನು ಮಾಡೋಕ್ಕೆ ಹೋಗಲ್ಲ. ಇದು ಬೆಂಗಳೂರಿಗೆ ಅವಶ್ಯಕತೆ ಇದೆ, ಆ ಕೆಲಸ ಮಾಡಬೇಕು. ಇದ್ರ ಜೊತೆಗೆ ಇನ್ನು ಅನೇಕ ಡೆವಲಪ್ಮೆಂಟ್ಗಳನ್ನ ಬೆಂಗಳೂರಲ್ಲಿ ತೆಗೆದುಕೊಂಡಿದ್ದೇವೆ, ಹೊರಗಡೆ ತೆಗೆದುಕೊಂಡಿದ್ದೇವೆ, BMRD ವ್ಯಾಪ್ತಿಯಲ್ಲಿ ತೆಗೆದುಕೊಂಡಿದ್ದೇವೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಬೆಂಗಳೂರು BDA ಕೂಡ ಒಂದು ಇದು ಮಾಡಿದೆ. ಈಗ 50 ವರ್ಷ ಸಂಭ್ರಮ ಮಾಡಬೇಕು. 17ನೇ ತಾರೀಕಿಗೆ 50 ವರ್ಷ ಆಗ್ತದೆ. ಈ ವರ್ಷದಲ್ಲಿ ಒಂದು ಇತಿಹಾಸಪೂರ್ಣವಾದಂಥ ಒಂದು ಸಂಭ್ರಮ ಆಚರಣೆ ಮಾಡಿ ಗುರುತನ್ನು ಬಿಟ್ಟು ಹೋಗಬೇಕು, ಸಾಕ್ಷಿಗುಡ್ಡೆ ಹುಟ್ಟೋಗಬೇಕು ಅನ್ನೋದು ನನ್ನ ಮತ್ತು ನಮ್ಮ ಹ್ಯಾರಿಸು ಮತ್ತು ನಮ್ಮ ಟೀಮ್ ಏನಿದೆ, ನೀವೆಲ್ಲ ಗೌರವಾನ್ವಿತ ಸದಸ್ಯರಿದ್ದಾರೆ, ಅವರೆಲ್ಲರ ಅಭಿಲಾಷೆ ಇದೆ. ಸೊ ಈ 50 ವರ್ಷದ ಸಂಭ್ರಮದಲ್ಲಿ ಒಂದು ಸಾಕ್ಷಿಗುಡ್ಡೆ ಬಿಟ್ಟು ಹೋಗಬೇಕು ಅಂತ. ಆ ಸಾಕ್ಷಿಗುಡ್ಡೆ ಹೋಗ್ಬೇಕಾದ್ರೆ ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ನಾವು ಕ್ಲೀನ್ ಆಗಬೇಕು. ನಾವು ಕ್ಲೀನ್ ಅಂದರೆ ನೀವು ಕ್ಲೀನ್ ಆಗಬೇಕು. ನಿಮ್ಮಲ್ಲಿ ಪಾರದರ್ಶತೆ ಇರಬೇಕು. ನಿಮ್ಮಲ್ಲಿ ಜನ ಬಂದ ತಕ್ಷಣ BDAಗೆ ಹೋಗ್ತೀನಿ ಅಂದ ತಕ್ಷಣ ಗೌರವದಿಂದ ಯಾರೇ ಆಗಲಿ, ಯಾರು ಬರ್ತಾರೆ ನಿಮ್ಮ ಹತ್ರಕ್ಕೆ ನೊಂದಂಥವ್ರೆ ಬರೋದು. ರಾಜಕಾರಣಿಗಳು ಯಾರು ಬರ್ತಾರೆ ಅಂತಂದರೆ ಎಲ್ಲ ಕಾನೂನು ಕೆಟ್ಟೋಗಿರೋನೇ ಬರೋನು, ಕಾನೂನು ಕರೆಕ್ಟಾಗಿರೋನು ಯಾವನೂ ಬರೋದಿಲ್ಲ. ಕಾನೂನು ಕರೆಕ್ಟಾಗಿರೋನು ನೀವು ಇಂಡಿ ಒಂದು ರೀತಿ ಒಡೆದು ಬಿಸಾಕಿರ್ತೀರ. ತಿರ್ಗಾ ನಿಮ್ಮ ಕೈಲಿ ಆಗದೆ ಹೋದವನು ತಿರ್ಗಾ ನನ್ನ ಹತ್ರಕ್ಕೆ ಬರ್ತಾನೆ. ಅವನು ನಗ್ತಾ ಇದ್ದಾರೆ ಕೆಲವರು ಇರೋ ವಿಚಾರ. ನಾನು ನಿಮ್ಮಲ್ಲಿ ನಡೀತಾ ಇರೋದು ಸಂತೆ, ನಿಮ್ಮಲ್ಲಿ ನಡೀತಾ ಇರೋದು ದಂಧೆ, ನಿಮ್ಮಲ್ಲಿ ನಡೀತಾ ಇರೋಂಥ ಏಜೆಂಟ್ಗಳನ್ನ ಪಟ್ಟಿನ ನಾನು 6 ತಿಂಗಳು ಬರೀ ನಿಮ್ಮಲ್ಲೇ ನನ್ನದೇ ಆದಂಥ ಇಂಟೆಲಿಜೆನ್ಸ್ ಟೀಮ್ನ ನಿಮ್ಮ ಆಫೀಸ್ಗಳನ್ನ ಬಿಟ್ಟು ಏನೇನು ನಡೀತದೆ ಅಂತೇಳಿ ಒಂದು ಪಟ್ಟಿ ತೆಗೆದುಕೊಳ್ಳೋಕ್ಕೆ ಒಂದು 6 ತಿಂಗಳಾಯಿತು. ತೆಗೆದುಕೊಂಡು ಪ್ರತಿಯೊಂದು ಟೇಬಲಲ್ಲೂ ಕೂಡ ಏನೇನಿದೆ, ಎಷ್ಟು ಕೊಳಕಿದೆ, ಎಷ್ಟು ಒಳ್ಳೆಯದಿದೆ ಅಂತೇಳಿ ಬೇಕಾದ್ರೆ ಕಡ್ದಿದ್ದೀನಿ. ಇಫ್ ಯು ವಾಂಟ್ ಫಿಂಗರ್ ಟಿಪ್ಸಲ್ಲಿ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಫಸ್ಟು ನಾನು ತೀರ್ಮಾನ ಮಾಡಿದ್ದು ಎಲ್ಲ ಡಾಕ್ಯುಮೆಂಟ್ನ ಫಸ್ಟು ಸ್ಕ್ಯಾನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗ ಸ್ಕ್ಯಾನ್ ಮಾಡಿ ಡಿಜಿಟಲೈಸೇಷನ್ ನಾವು ಮಾಡಿದ್ದೀವಿ. ಮುಂದಕ್ಕೆ ಅದನ್ನು ಮಾಡ್ತೀನಿ. ಕೆಲವ್ರಿಗೆ ಸಮಾಧಾನ ಆಗದಿರ್ಬೋದು, ನೀವೆಲ್ಲ ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಬರೀ ಒಂದು 10% ಅಷ್ಟೇ. 10%ಇಂದ ಇಡೀ BDAಗೆ ಕೆಟ್ಟ ಹೆಸರು ಬರ್ತಾ ಇದೆ. 10%ಇಂದ BDA. ಆಮೇಲೆ ಎಲ್ಲ ಬರೀ ಟೌನ್ ಪ್ಲಾನಿಂಗು ಎಲ್ಲ ಸಿವಿಲ್ ಇಂಜಿನಿಯರ್ ಬಿಟ್ಬಿಟ್ಟು ಇವರು ಆರ್ಕಿಟೆಕ್ಟ್ರು ಬಿಟ್ಬಿಟ್ಟು ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಬರೋದು, ಅವನು ಯಾರೋ ಇವ್ರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಬರೋದು, ತಿರ್ಗಿ ಅವ್ನು ಯಾರೋ ಇನ್ನೊಬ್ಬ ಕೆಲಸ ಬರೋದು. ಅವರು ನಿರ್ಬಂಧದ್ದೆಲ್ಲ ಎಲ್ಲ ಟೌನಿಂಗ್ ಪ್ಲಾನಿಂಗಲ್ಲೇ. ಅದಕ್ಕೆ ನಾನು ಈ ವರ್ಷ ತೀರ್ಮಾನ ಮಾಡಿದ್ದೀನಿ, ಅಟ್ಲೀಸ್ಟ್ ಒಂದು ಈ ನಮ್ಮ ಕೆಂಪೇಗೌಡ ಪಾಧಿಕಾರಕ್ಕೆ 5 ಎಕರೆ ಜಮೀನು ಕೊಟ್ಟಿದ್ದೀನಿ. ಬೆಂಗಳೂರು ನಮ್ಮ VTU ಹತ್ರ ಮಾತಾಡಿದ್ದೀನಿ. ಬೆಂಗಳೂರು ನಗರದಲ್ಲಿ ಒಂದು ಫಸ್ಟು ಟೌನ್ ಪ್ಲಾನಿಂಗ್ ಕಾಲೇಜೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಯಾಕೆಂದರೆ ಇವತ್ತು ಮುಂದಿನ ಎಲ್ಲ ನಗರಗಳಲ್ಲೂ ಕೂಡ ಈಗ ಪ್ಲಾನಿಂಗ್ ನಾವು ಕೊಡಲೇಬೇಕಾಗ್ತದೆ. ಬರೀ ನಾವು ಬೆಂಗಳೂರು ಸುತ್ತಮುತ್ತಲು ರಾಮನಗರ, ಚನ್ನಪಟ್ಟಣ, ಬಿಡದಿ, ರಾಮನಗರ, ಈ ಕಡೆ ಹೊಸಕೋಟೆ ಇಲ್ಲೆಲ್ಲ ನಾವು ನೋಡೋದಲ್ಲ, ತುಮಕೂರು ಇಲ್ಲೇ ನೋಡೋದಲ್ಲ, ಎಲ್ಲ ಬೇರೆ ಕೂಡ ನಾವು ಟ್ರಾನ್ಸ್ಪೋರ್ಟ್ಗೆ, ಮೊಬಿಲಿಟಿಗೆ ನಾವು ಈಗಿಂದಲೇ ನಾವು ಪ್ಲ್ಯಾನ್ ಹಾಕಬೇಕಾಗ್ತದೆ. ಸೊ ಅದರಿಂದ ಹಿಂದೆ ಒಂದು ಕಾಲ ಇತ್ತು, ಜನಸಂಖ್ಯೆ ಕಡಿಮೆ ಇರಲಿಲ್ಲ, ನಡೀತಾ ಇತ್ತು. ಈಗ ಪ್ರಪಂಚದ ಎಲ್ಲ ಜನ ಇವತ್ತು ಬೆಂಗಳೂರು ನಗರವನ್ನು ನೋಡ್ತಾ ಇದ್ದಾರೆ.